ಅತ್ತೆ ನೀವು ಕೂಡನಾ? ನಿನಗ್ ಮಾತಾಡೋ ಅರ್ಹತೆ ಇಲ್ಲ ವಸು. ಒಂದು ಚಿಕ್ಕ ಜೀವನ ಬಲಿ ತಗೊಂಡಿದ್ಯಾ, ಅಪರಾಧಿ ಕಣೆ ನೀನು. ನಾನೀ ಮನೆ ವ್ಯಕ್ತಿ ಅಂತ ಹೇಳಿದ್ದು ಶಿವಾನಿ ಬಗ್ಗೆ, ಆದ್ರೆ ನೀನು ನಂದಿನಿನ ಕರ್ಕೊಂಡ್ ಬಂದೆ. ನನಗೊಂದು ಮಾತು ಕೂಡ ಹೇಳಿಲ್ಲ. ನಂದಿನಿ ಜೊತೆಗೆ ಅಖಿಲ್ ಮದ್ವೆ ಅಂತ ಹಠ ಹಿಡ್ದೆ. ಅದು ಅವರೊಬ್ಬರದೇ ನಿರ್ಧಾರ ಅಲ್ಲಮ್ಮ. ಅಖಿಲ್ಗೆ ನಂದಿನಿ ಕೊಟ್ಟು ಮದುವೆ ಮಾಡ್ಬೇಕನ್ನೋದು ನಾವೆಲ್ಲರೂ ಅನ್ಕೊಂಡಿದ್ವಿ. ಆದ್ರೆ ನಂದಿನಿನೇ ಅಖಿಲ್ ಹೆಂಡತಿ ಆಗ್ಬೇಕು ಅಂತ ವಸು ಒತ್ತಡ ಹಾಕದ್ಲಲ್ಲೋ, ಆ ಮಾತನ್ನೇ ಅಖಿಲಿಂದ ಬಲವಂತವಾಗಿ ಹೇಳ್ಸಿದ್ಲಲ್ಲ. ಇಲ್ಲ ಅತ್ತೆ, ನನಗೆ ಇಷ್ಟ ಆಗಿದ್ನೇ ನಾನು ಹೇಳಿತು. ಅತ್ಗೆ ನನ್ನ ಅಭಿಪ್ರಾಯ ಕೇಳಿದ್ರು ಅಷ್ಟೇ. ಇದರಲ್ಲಿ ವಸು ಬಲ್ವಂತ ಏನೂ ಇಲ್ಲಮ್ಮ, ಎಲ್ಲರೂ ಸೇರಿನೇ ನಿರ್ಧಾರ ತಗೊಂಡಿದ್ದು. ನೀವ್ ಹೇಳಿದ್ದನ್ನ ನಾವು ತಪ್ಪಾಗಿ ತಿಳ್ಕೊಂಡಿದ್ರಿಂದಾನೇ ಈ ಅನರ್ಥ ಆಗಿರೋದು ಅತ್ತೆ. ಇದ್ರಲ್ಲಿ ವಸುದೇನು ತಪ್ಪಿಲ್ಲ. ತಪ್ಪೆಲ್ಲ ವಸುದೆ. ಅವಳು ಹಾಗೆ ಮಾಡಿದ್ರಿಂದಲೇ ನನ್ ಮಗಳು ಮನ್ಸಿಗೆ ನೋವಾಗಿದ್ದು. ಈ ವಸು ಮಾತಿಗಿಲ್ಲ ಅನ್ನಲ್ಲ ಅಂತ ಅಖಿಲ್ ನಮ್ ಶಿವಾನಿನ್ ಮದ್ವೆ ಆಗಲ್ಲ ಅಂತ ತುಂಬಾ ನೊಂದ್ಕೊಂಡು ಲೆಟರ್ ಬರ್ದ್ ಸತ್ತೋದ್ಲು. ಶಿವಾನಿ ಮೇಲೆ ನನಗೆ ಯಾವುದೇ ತರ ಕೋಪ ಸೇಡು ಇಲ್ಲ ದಮಯಂತಿ. ಅವಳು ಕೂಡ ನನ್ನ ತಂಗಿ ಥರದವಳೆ. ಅವಳು ಸಾಯ್ಲಿ ಅಂತ ನಾನು ಯಾಕೆ ಆಸೆ ಪಡ್ಲಿ? ಆದ್ರೆ ಅವಳ ಆಸೆನ ಈಡೇರ್ಸಕ್ಕಾಗ್ಲಿಲ್ವಲ್ಲ ವಸು. ಶಿವಾನಿನ ಸಾವಿನ ದವಡೆಗೆ ಹೋಗ್ ಮಾಡಿದ್ಯಲ್ಲ. ಮದುವೆ ಹೆಣ್ಣಾಗಿ ಹಸೆ ಮಣೆ ಏರ್ಬೇಕಾದ ಹುಡುಗಿನ ಚೊಟ್ಟ ಏರೋ ಹಾಗೆ ಮಾಡಿದ್ಯಲ್ಲ. ನನ್ ಮಗಳನ್ ಸಾಯಿಸಿ ನೀನೇನು ಉದ್ಧಾರ ಆಗ್ತೀಯ, ನಾಶ ಆಗೋಗ್ತೀಯ. ನಿನ್ ಗಂಡ ಸತ್ತೋದ್ರು ನಿನ್ನ ಅದೃಷ್ಟ ಕೈ ಹಿಡಿದು ಈ ಮನೆಗ್ ಬಂದ್ ಬಿದ್ದಿದ್ಯಾ. ನಮ್ಮಣ್ಣನ್ ಪುಣ್ಯದಿಂದ ಹಾಯಾಗಿ ಬದುಕ್ತಿದೀಯ. ನಿಂತರನೇ ಎಲ್ರಿಗೂ ಆಸೆ ಇರುತ್ತಲ್ವಾ? ನೀನ್ ಮಾತ್ರ ಸುಖವಾಗಿ ಬದುಕ್ಬೇಕು, ಎಲ್ರೂ ಸಾಯ್ಬೇಕು ಅಷ್ಟೇ ಅಲ್ವಾ? ನಿನ್ ಸ್ವಾರ್ಥಕ್ಕೋಸ್ಕರ ನನ್ ಮಗಳನ್ನೇ ಬಲಿ ತಗೊಂಡ್ಬಿಟ್ಯಾ. ಸುಮ್ನೆ ಆರೋಪ ಮಾಡಕ್ ಹೋಗ್ಬೇಡ ದಮಯಂತಿ. ಹೊಸವ್ರಿಗೇನಾದ್ರೂ ಸ್ವಾರ್ಥ ಇದ್ದಿದ್ರೆ ಇಲ್ಲೋಡು, ಈ ಕುಟುಂಬ ಹೀಗಿರ್ತಾನೆ ಇರ್ಲಿಲ್ಲ. ವಸುವಿಂದಾನೆ ಈ ಕುಟುಂಬ ಏನಿಲ್ಲ ಅಭಿ. ದಮಯಂತಿ ಹೇಳಿದ್ದೆ ನಿಜ. ವಸ್ತು ಸ್ವಾರ್ಥನೆ ಶಿವಾನಿನ ಬಲಿ ತಗೊಂಡಿದ್ದು. ಹೊಸವ್ರು ಮಾಡಿರೋ ತಪ್ಪೇನಮ್ಮ? ನಿಮ್ಮ ಮಾತನ್ನ ಹೊಸವ್ರು ಮಾತ್ರ ಅಲ್ಲ, ನಾವ್ಯಾರೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳೇ ಇಲ್ಲ. ಅಷ್ಟೊತ್ತಿಗಾಗಲೇ ನಂದಿನಿಗೆ ಮಾತು ಕೊಟ್ಟಿದ್ವಿ. ನಂದಿನಿ ಮದುವೆ ಮಾಡ್ಕೊಳ್ಳೋದಕ್ಕೆ ಅಖಿಲ್ ಕೂಡ ಒಪ್ಕೊಂಡಿದ್ದ. ಅನವಶ್ಯಕವಾಗಿ ಶಿವಾನಿ ಆತರ ಪಟ್ಬಿಟ್ಲು. ಅದಕ್ಕೆ ಹೊಸವ್ರು ಹೇಗೆ ಕಾರಣ ಆಗ್ತಾರೆ ಅಮ್ಮ? ನಿಂಗೂ ಇಬ್ರು ಹೆಣ್ಮಕ್ಳಿದ್ದಾರೆ ಅಣ್ಣ. ನಾಳೆ ದಿನ ಅವ್ರಿಗೂ ಕೂಡ ಹೀಗೆ ಆದ್ರೆ ಆಗ್ಲೂ ನೀನ್ ಹಿಂಗೆ ಮಾತಾಡ್ತೀಯಾ ಅಣ್ಣ? ಈ ಹಂತಕಿನ ವಹಿಸ್ಕೊಂಡ್ ಬರ್ತೀಯಾ? ಹೊಸವರು ಹಂತಕಿ ಏನಲ್ಲ, ಅವರು ಒಂದು ಜೀವನ ಉಳಿಸ್ತಾರೆ ಹೊರತು ಯಾರು ಪ್ರಾಣನೂ ತೆಗೆಯಲ್ಲ. ಈಗ ಶಿವಾನಿ ಪ್ರಾಣ ತೆಗೆದ್ಲಲ್ಲ, ವಸುನ ನನ್ ಯಾವತ್ತೂ ಕ್ಷಮಿಸೋದಿಲ್ಲ. ನನ್ನ ದೃಷ್ಟಿಯಲ್ಲಿ ಅವಳೊಬ್ಳು ಅಪರಾಧಿ. ನೆನ್ಪಿಟ್ಕೋ ಅಣ್ಣ, ನನ್ ಮಗಳು ಉಸಿರು ಸುಮ್ನೆ ಹೋಗೋದಿಲ್ಲ. ಈ ವಸುನ ನಾಶ ಮಾಡುತ್ತೆ, ಜೀವನ ಪೂರ್ತಿ ನರ್ಕ ಅನ್ಭವಿಸೋ ಹಾಗೆ ಮಾಡುತ್ತೆ. ನಮಗ್ ನೋವು ಮಾಡೋರು ಯಾರು ಉದ್ಧಾರ ಆಗಲ್ಲ, ಸರ್ವನಾಶ ಆಗಿ ಹೋಗ್ತಾರೆ. ಇದೇ ನನ್ ಶಾಪ.
ಹೊಸವ್ರನ್ನ ಅರ್ಥ ಮಾಡ್ಕೊಳ್ದೆ ತುಂಬ ದೊಡ್ಡ ತಪ್ಪಮ್ಮ, ತುಂಬಾ ದೊಡ್ಡ ತಪ್ಪು. ಹೊಸವ್ರು ಎಂಥವ್ರು ಅಂತ ಒಂದು ಸಲ ಯೋಚನೆ ಮಾಡಿ ನೋಡಿಮ್ಮ. ಶಿವಾನಿ ಇಲ್ಲ ಅನ್ನೋ ನೋವು ಎಲ್ರಿಗೂ ಇದೆ. ಎಲ್ರಿಗಿಂತ ಹೊಸವರೇ ತುಂಬ ಜಾಸ್ತಿ ನೋವು ಪಡ್ತಾ ಇದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ಳಿಮ್ಮ. ಏನ್ರಿ ಹೀಗಾಗೋಯ್ತು? ನನಗೆ ಶಿವಾನಿ ಮೇಲೆ ಯಾಕೆ ಕೋಪ ಇರುತ್ತೆ? ಶಿವಾನಿ ಸಾವಿಗೆ ನಾನೇ ಕಾರಣ ಅಂದಂಗೆ ದಮಯಂತಿ ಆರೋಪ ಮಾಡ್ತಿದ್ದಾಳೆ. ಶಿವಾನಿ ಇಲ್ಲ ಅನ್ನೋ ನೋವಲ್ಲಿ ದಮಯಂತಿ ಹಾಗೆ ಮಾತಾಡ್ತಾ ಇದ್ದಾಳೆ. ಶಿವಾನಿ ಸಾಯೋದಕ್ಕೆ ಕಾರಣ ನೀವಲ್ಲ ರೀ. ನನ್ನ ಬಗ್ಗೆ ಗೊತ್ತಿದ್ದು ಕೂಡ ಅತ್ತೆನೂ ಹಾಗೆ ಮಾತಾಡ್ತಿದ್ದಾರೆ. ನನ್ನ ಕೊಲೆ ಪಾತಕಿ ತರ ನೋಡ್ತಿದ್ದಾರೆ. ಅಮ್ಮ ಕೂಡ ಶಿವಾನಿ ಇಲ್ಲ ಅನ್ನೋ ನೋವಲ್ಲಿದ್ದಾರೆ. ಕೋಪದಲ್ಲಿ ನಿಮ್ಮನ್ನ ಬೈತಿರ್ಬೋದು, ಆಮೇಲೆ ಅರ್ಥ ಮಾಡ್ಕೊಳ್ತಾರವ್ರೆ. ನಾನೇನು ಅಖಿಲ್ ಜೀವನ ಚೆನ್ನಾಗಿರ್ಬೇಕು ಅಂತ, ನಂದಿನಿ ಅಂದ್ರೆ ಅಖಿಲ್ನ ಚೆನ್ನಾಗಿ ನೋಡ್ಕೋತಾಳೆ ಅಂತ ಅವರಿಬ್ರಿಗೂ ಮದ್ವೆ ಮಾಡೋಣ ಅಂದೆ. ಅದು ನನ್ನ ಅಪರಾಧಿಯಾಗಿ ಮಾಡುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನೀವು ಅಪರಾಧಿ ಅಂತ ಯಾರ್ರೀ ಹೇಳಿದ್ರು ನಿಮಗೆ? ಅತ್ತೆ ದಮಯಂತಿ ಹೇಳ್ತಿದಾರಲ್ವೇನ್ರಿ? ಅವ್ರ ಮಾತನ್ನೆಲ್ಲ ನೀವು ತಲೆಗೆ ಹಾಕೊಳಕ್ ಹೋಗ್ಬೇಡಿ. ಯಾರು ಏನೇ ಅಂದ್ರು ನಿಮ್ಮ ಕಡೆ ನಾನಿದ್ದೀನಿ. ನಿಮ್ಮ ಮೇಲೆ ಬರೋ ಆರೋಪನ ನಾನು ದೂರ ಮಾಡ್ತೀನಿ. ನೀವು ಬೇಜಾರಾಗಕ್ಕೆ ಹೋಗ್ಬೇಡಿ. ಶಿವಾನಿ ಇಲ್ಲ ಅನ್ನೋ ನಿಜಾನ ನನಗಿನ್ನೂ ಜೀರ್ಣ ಮಾಡ್ಕೊಳಕ್ ಆಗ್ತಿಲ್ಲ. ಆ ಶಾಕಿಂದ ಆಚೆ ಬರಕ್ ಮುಂಚೆನೆ ನನ್ನ ದೋಷಿ ಮಾಡ್ಬಿಟ್ರು. ಒಂದು ಹೆಣ್ಮಗುಗೆ ನಾನು ಅನ್ಯಾಯ ಮಾಡ್ತೀನ? ನನ್ನಂಥವಳರಿ, ಹೇಳ್ರಿ. ಬಗ್ಗೆ ಎಲ್ರಿಗೂ ಗೊತ್ತಿದೆ ಹೊಸವ್ರೆ. ಕೋಪದಲ್ಲಿ ನೋವಲ್ಲಿ ಏನೋ ಹೇಳಿರ್ತಾರೆ. ಶಿವಾನಿ ಇಲ್ದಿರೋ ನೋವು ನಮ್ಮೆಲ್ರಿಗೂ ಇದೆ. ಅದೊಂದು ಆಕ್ಸಿಡೆಂಟ್ ಅಷ್ಟೇ. ಹಾಗಾಗ್ತಿದ್ರೆ ಚೆನ್ನಾಗಿರ್ತಾ ಇತ್ತು. ನೀವು ದುಃಖ ಪಡ್ಬೇಡಿ ಹೊಸವ್ರೆ. ಕಾಲನೇ ಎಲ್ಲ ಗಾಯನೂ ವಾಸಿ ಮಾಡುತ್ತೆ. ಅಮ್ಮ ದಮಯಂತಿ ನಿಮ್ಮನ್ನು ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳ್ತಾರೆ. ಅಲ್ಲಿ ತನಕ ಸ್ವಲ್ಪ ತಾಳ್ಮೆಯಿಂದ ಇರಿ. ನಿಮ್ಮ ಪರವಾಗಿ ನಾನಿದ್ದೀನಿ. ನೀವು ಧೈರ್ಯವಾಗಿರಿ. ನಿಮ್ಮ ಗಂಡ ಬರೆದಿರೋ ವಿಲ್ ಪ್ರಕಾರ ನೀವು ತಕ್ಷಣ 2 ಕೆಲಸ ಮಾಡಬೇಕು ಮೇಡಮ್. ಏನ್ ಮಾಡ್ಬೇಕು ಸರ್? ಒಂದು, ಆದಷ್ಟು ಬೇಗ ನೀವು ರಾಕಿನ ದತ್ತು ತಗೊಳ್ಬೇಕು. ಅದು ಸಂಪ್ರದಾಯಬದ್ಧವಾಗಿರ್ಬೋದು, ಇಲ್ಲ ಕಾನೂನು ಪ್ರಕಾರನ ಅನ್ನೋದು ನಿಮ್ಮಿಷ್ಟ. ಮತ್ತೆ ಎರಡನೇದೇನು ಸರ್? ನಿಮ್ ಗಂಡನ ಆಸ್ತಿ ಮೇಲೆ ಸಂಪೂರ್ಣ ಅಧಿಕಾರ ನಿಮ್ಗೆ ಇದೆ ಅನ್ನೋ ತರ ವಸುಂಧರಾ ದೇವಿ ಅವರಿಂದ ಸೈನ್ ಮಾಡಿಸ್ಕೊಬೇಕು. ವಸುಂಧರಾ ದೇವಿ ಅವರಿಂದ ಮಾತ್ರ ಅಲ್ಲ, ರಾಕಿಯಿಂದ ಕೂಡ ನೀವು ಸೈನ್ ಮಾಡಿಸ್ಕೋಬೇಕು. ನೀವೇ ಅವನ ಗಾರ್ಡಿಯನ್ ಅಂತ ಬರವಣಿಗೆ ಮೂಲಕ ಅವನು ಒಪ್ಕೋಬೇಕು. ಆಗ್ಲೇ ನಿಮ್ಗೆ ಆಸ್ತಿ ಅನುಭವಿಸೋ ಹಕ್ಕು ಬರೋದು. ಇಲ್ಲಾಂದ್ರೆ ನಿಮ್ ಗಂಡನ ಆಸ್ತಿನ ರಾಕಿಗೆ ಗಾರ್ಡಿಯನ್ ಆಗಿರೋ ವಸುಂಧರಾ ದೇವಿ ಅವರಿಗೆ ಕೊಡಬೇಕಾಗಿ ಬರುತ್ತೆ. ಹಾಗೇನಾದ್ರೂ ಆದ್ರೆ ನಿಮ್ ಫೀಸ್ ಕೂಡ ನನ್ನ ಕೈಲಿ ಕೊಡಕ್ಕಾಗಲ್ಲ ಸರ್.
ನೀವು ಹೇಳ್ದಂಗೆ ಮಾಡ್ತೀನಿ. ನಿಮಗೆ ಜಾಸ್ತಿ ಟೈಮ್ ಇಲ್ಲ ಮೇಡಮ್, ನೀವೇನು ಮಾಡಿದ್ರು ಬೇಗ ಮಾಡಿ. ಬರ್ತೀನಿ. ಓಕೆ. ಮ್ಯಾಮ್, ನಿಮ್ಗೊಂದು ಗುಡ್ ನ್ಯೂಸ್. ಏನು? ಶಿವಾನಿ ಸತ್ತೋಗಿದ್ರಿಂದ ಆ ಮನೆಯಲ್ಲಿ ಎಲ್ಲ ಅಲ್ಲೋಲ ಕಲ್ಲೋಲ ಆಗಿದೆಯಂತೆ. ಶಿವಾನಿ ಸಾವಿಗೆ ಕಾರಣ ವಸು ಅಕ್ಕ ಅಂತ ಎಲ್ಲರೂ ವಸು ಅಕ್ಕನೇ ಟಾರ್ಗೆಟ್ ಮಾಡಿದಾರಂತೆ. ನನಗೆ ಎಷ್ಟು ಸಂತೋಷ ಆಗ್ತಿದೆ ಅಂತ ಹೇಳಕ್ಕಾಗ್ತಿಲ್ಲ ಮ್ಯಾಮ್. ಸುಮಾ ಆಂಟಿ ಫೋನ್ ಮಾಡಿ ಈ ವಿಷಯ ಹೇಳಿದ ತಕ್ಷಣ ಎಗ್ರಿ ಕುಣಿದಾಡಿ ತಕ್ಷಣ ನಿಮ್ಮ ಹತ್ರ ಬಂದ್ಬಿಟ್ಟೆ. ಇಷ್ಟು ದಿನಕ್ಕೆ ವಸು ಅಕ್ಕ ಸರಿಯಾಗಿ ಸಿಕ್ಕಾಕೊಂಡ್ಲು. ನಮ್ಮ ಅತ್ತೆ ಒಂದ್ ಕಡೆ, ಆ ದಮಯಂತಿ ಇನ್ನೊಂದ್ ಕಡೆ, ಮಧ್ಯದಲ್ಲಿ ಸುಮಾ ಆಂಟಿ ವಸು ಅಕ್ಕನ್ನ ಕಿತ್ಕೊಂಡು ತಿಂತಿದಾರಂತೆ. ಈ ಟೈಮಲ್ಲಿ ನಾನು ಅಲ್ಲಿರ್ಬೇಕಾಗಿತ್ತು. ತುಂಬಾ ಎಂಜಾಯ್ ಮಾಡ್ತಿದ್ದೆ. ವಸು ಅಕ್ಕಂಗೆ ಬಾಯಿಗೆ ಬಂದಂಗ್ ಬೈದು ನನ್ ಕೋಪನೆಲ್ಲ ತೀರಿಸ್ಕೊತಿದ್ದೆ. ಆ ಎಂಜಾಯ್ಮೆಂಟ್ ಎಲ್ಲ ಮಿಸ್ ಮಾಡ್ಕೊಂಡೆ. ಇನ್ನು ಅತ್ತೆ ವಸು ಅಕ್ಕನ ಬದುಕಕ್ ಬಿಡಲ್ಲ. ಆ ದಮಯಂತಿ ಅಷ್ಟು ಬೇಗ ಸುಮ್ನೆ ಬಿಡಲ್ಲ. ತಾಯಿ ಮಗಳು ಸೇರಿ ವಸು ಅಕ್ಕನ ಮನೆಯಿಂದ ಕಳಿಸಿದ್ರು ಕಳಿಸ್ಬೋದು. ಏನ್ ಮ್ಯಾಮ್, ನಾನೊಬ್ಳೇ ಮಾತಾಡ್ತಿದ್ದೀನಿ, ನೀವೇನೋ ಯೋಚನೆ ಮಾಡ್ತಿದ್ದೀರಲ್ಲ? ರಾಕಿನ ಬೇಗ ದತ್ತು ತಗೋಬೇಕು, ವಸುವಿಂದ ಬೇಗ ಸೈನ್ ಮಾಡಿಸ್ಕೋಬೇಕು, ಇಲ್ಲಾಂದ್ರೆ ಆಸ್ತಿ ಹೋಗುತ್ತೆ ಅಂತ ಲಾಯರ್ ವಾರ್ನ್ ಮಾಡಿ ಹೋಗಿದ್ದಾನೆ. ನೋ ಪ್ರಾಬ್ಲಮ್ ಮ್ಯಾಮ್. ಈಗ ವಸು ಅಕ್ಕ ಇರೋ ಸಿಚುವೇಶನ್ನ ನಾವು ಉಪಯೋಗಿಸ್ಕೊಳ್ಳೋಣ. ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ ರಾಕಿ ದತ್ತು, ವಸು ಅಕ್ಕನಿಂದ ಸೈನು ಎರಡು ಒಂದೇ ಸಲ ಆಗೋಗುತ್ತೆ. ಅದೇ ಯೋಚನೆ ಮಾಡ್ತಿದ್ದೀನಿ. ನಮಗೆ ಜಾಸ್ತಿ ಟೈಮ್ ಇಲ್ಲ. ತಡ ಮಾಡಿದ್ರೆ ಆಸ್ತಿ ಅನುಭವಿಸೋಕೆ ಕೂಡ ಆಗೋದಿಲ್ಲ. ಒಂದು ಸರಿಯಾದ ಪ್ಲ್ಯಾನ್ ಬೇಕು. ನೀನು ಪ್ಲ್ಯಾನ್ ಮಾಡು. ಯಾರಪ್ಪ ನೀನು? ಏನ್ ಬೇಕಿತ್ತು? ನಾನೇ ಬರಕ್ಕೆ ಹೇಳಿದ್ದು. ನಿಮ್ಮ ಸೋದ್ರ ಸೊಸೆ ಶಿವಾನಿದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ತಗೊಂಡು ಬಂದಿದ್ದೀನಿ ಸರ್. ಅಂದ್ರೆ ನನ್ ಮಗಳು ಹೇಗ್ ಸತ್ಲು ಅಂತ ಅವಳ ದೇಹನ ಚೂರ್ ಚೂರಾಗಿ ಕೊಯ್ದು ಪರೀಕ್ಷೆ ಮಾಡಿ ಆ ರಿಪೋರ್ಟ್ನ ತಂದಿದ್ದೀರಾ? ದಮಯಂತಿ, ನನ್ ಮಗಳ ಸಾವಿಗೆ ಕಾರಣ ಇಲ್ಲೋಡು ಈ ವಸು. ಇನ್ನೂ ಆ ರಿಪೋರ್ಟ್ ಏನಕ್ ಬೇಕು? ಅದನ್ನ ಇರು. ಶಿವಾನಿ ಸಾವಿಗೆ ಕಾರಣ ಹೊಸವರಂತ ಎಷ್ಟು ಸಲ ಹೇಳ್ತೀಯಾ? ನನ್ ಮಗಳನ್ನ ಆ ವಸು ಸಾಯಿಸಿದ್ದಕ್ಕೆ ಹೀಗೆ ಹೇಳ್ತಾ ಇದ್ದೀನಿ. ಶಿವಾನಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ, ಅರ್ಥ ಆಗ್ತಾ ಇದೆಯಾ? ಇಲ್ಲ ಸರ್, ಖಂಡಿತವಾಗಿಯೂ ಆ ಹುಡುಗಿದು ಸೂಸೈಡ್ ಅಲ್ಲ, ಮರ್ಡರ್. ವಾಟ್? ಮರ್ಡರಾ? ಹೌದು ಸರ್. ಮುಖದ ಮೇಲೆ ಬಲವಾಗಿ ಗಾಯ ಆಗಿದೆ. ಯಾರೋ ಬೇಕಂತಾನೆ ಬಲವಾಗಿ ಹೊಡೆದು ಸಾಯಿಸಿದ್ದಾರೆ. ರಿಪೋರ್ಟಲ್ಲಿದೆ. ರಿಪೋರ್ಟಲ್ಲಿ ಡೀಟೇಲ್ ಆಗಿದೆ ಸರ್. ನಾನು ಬರ್ತೀನಿ. ಏನವಿ, ಅವ್ರು ಹೇಳಿದ್ ನಿಜನಾ? ಶಿವಾನಿನ ಹತ್ಯೆ ಮಾಡಿದ್ದಾರೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿದೆಯಾ? ಹೌದಣ್ಣ. ಬಲವಾದ ಗಾಯ ಆಗಿರೋ ಕಾರಣದಿಂದ ಶಿವಾನಿ ಮೃತಪಟ್ಟಿದ್ದಾಳೆ ಅಂತ ಇದೆ. ಶಿವಾನಿನ ನೂಕಿ ಸಾಯಿಸೋ ಅಗತ್ಯ ಯಾರಿಗಿತ್ತು? ಯಾರು ಮಾಡಿರ್ಬೋದು? ಅಷ್ಟಕ್ಕೂ ಏನ್ ನಡೆದಿರ್ಬೋದು? ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೋಗಿದ್ ಶಿವಾನಿನ ಯಾರು ಸಾಯಿಸಿದ್ದು? ಅದೆಲ್ಲ ಗೊತ್ತಾಗಬೇಕು ಅಂತಂದ್ರೆ ಶಿವಾನಿ ಬಾಡಿ ಸಿಕ್ಕಿರೋ ಜಾಗಕ್ಕೆ ಹೋಗಿ
ಎನ್ಕ್ವೈರಿ ಮಾಡಬೇಕು. ಅಲ್ಲಿ ಹಂತಕರ ಆಧಾರ ಏನಾದರೂ ಸಿಗುತ್ತಾ ಅಂತ ನೋಡಬೇಕು. ಹೌದು ರೀ, ಹತ್ಯೆಯಾಗಿ ತುಂಬಾ ದಿನ ಆಗದೆ ಇರೋದ್ರಿಂದ ಏನಾದ್ರೂ ಆಧಾರ ಇದ್ದೇ ಇರುತ್ತೆ. ಅಲ್ಲಿ CCTV ಕ್ಯಾಮ್ರಾ ಇರುತ್ತೆ. ಈಗಲೇ ನಾವಲ್ಲಿಗೆ ಹೋಗಿ ಎನ್ಕ್ವೈರಿ ಮಾಡೋಣ. ನಡೀರಿ. ಹಾಂ, ಬನ್ನಿ. ಏನು ಅರಿದೇ ಇರೋ ಮುಗ್ಧ ಶಿವಾನಿನ ಯಾರು ಕೊಲೆ ಮಾಡಿರ್ಬೋದು? ಅದ್ರ ಅವಶ್ಯಕತೆ ಏನಿತ್ತು ಅವ್ರಿಗೆ? ಎಕ್ಸ್ಕ್ಯೂಸ್ ಮೀ. ಹೇಳಿ ಸರ್. ಮೊನ್ನೆ ಒಂದು ಹುಡುಗಿಲ್ ಸತ್ತೋದ್ಲಲ್ಲ, ಆ ಟೈಮಲ್ಲಿ ನೀವಿಲ್ಲೇ ಇದ್ರಾ? ಆ ಟೈಮಲ್ಲಿ ನಾನು ಇರಲಿಲ್ಲ ಸರ್. ಹೌದಾ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಶಿವಾನಿದು ಸೂಸೈಡ್ ಅಲ್ಲ ರೀ, ಇಟ್ಸ್ ಅ ಮರ್ಡರ್. ಕೊಲೆ ಮಾಡಿರೋರು ಖಂಡಿತವಾಗ್ಲೂ ಯಾವುದಾದ್ರೂ ಒಂದು ಆಧಾರನ ಬಿಟ್ಟು ಹೋಗಿರ್ತಾರೆ. ಬನ್ನಿ ಹೊಸವ್ರೆ, ಏನಾದರೂ ಸಾಕ್ಷಿ ಸಿಗುತ್ತಾ ನೋಡೋಣ. ಏನು ಅಂದ್ರೆ ಇದು ಶಿವನಿದಲ್ಲ ಅಲ್ಲ? ಅಲ್ಲ ರೀ, ಇದು ಮದ್ವೆ ಆಗಿರೋ ಹೆಣ್ಮಕ್ಳು ಹಾಕೊಳ್ಳೋ ಚೈನು. ಇದು ಇಲ್ಲಿ ಬಿದ್ದಿದೆ ಅಂದ್ರೆ ಕೊಲೆ ಮಾಡಿದ್ದು ಒಂದ್ ಹೆಣ್ಣಾಗಿರ್ಬೋದಾ? ಆಗಿರ್ಬೋದು ಸೋರೆ. ಹೊಸವ್ರೆ, CC ಕ್ಯಾಮ್ರಾ ಅದರಲ್ಲಿ ಶಿವಾನಿ ಮರ್ಡರ್ಗೆ ಸಂಬಂಧಪಟ್ಟಿರೋ ಫುಟೇಜ್ ಇರ್ಬೋದು. ಬನ್ನಿ ನೋಡೋಣ. ಬೇಗ ತಗೊಂಡು ಬನ್ನಿ. ಎಕ್ಸ್ಕ್ಯೂಸ್ ಮೀ. ಹೇಳಿ ಸರ್. ಆ CCTV ಕ್ಯಾಮ್ರಾ ನಿಮ್ದೇನಾ? ಹೌದು ಸರ್. ಆ ಕ್ಯಾಮ್ರಾ ಫುಟೇಜ್ ನೋಡಬೇಕಿತ್ತು, ತೋರಿಸ್ತೀರಾ? ಯಾಕೆ ಸರ್ ಕೇಳ್ತಿದ್ದೀರಾ? ಅದೇನಿಲ್ಲ ಸರ್, ಆ ಬಿಲ್ಡಿಂಗ್ ಹತ್ರ ಒಂದು ಹುಡುಗಿ ಮರ್ಡರ್ ಆಯಿತು. ಅದು ಈ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರಬಹುದು. ಪ್ಲೀಸ್ ತೋರಿಸ್ತೀರಾ? ತೋರಿಸ್ತೀನಿ ಸರ್. ಶಿವಾನಿನ ಯಾರೋ ಹೊಡೆದು ಕೆಳಗ್ ತಳ್ಳಿ ಸಾಯಿಸಿದ್ದಾರೆ. ಆ ಲೇಡಿ ಯಾರಾಗಿರ್ಬೋದು? ಫೇಸ್ ಕ್ಲಾರಿಟಿ ಇಲ್ಲಲ್ಲನ್ರಿ. ಸರ್, ನಿಮ್ಮ ಹತ್ರ ಇನ್ನೊಂದು ಕ್ಯಾಮ್ರಾ ಏನಾದರೂ ಇದೆಯಾ? ಇಲ್ಲ ಸರ್, ಇದೊಂದೇ ಇರೋದು. ಶಿವಾನಿನ ಸಾಯಿಸೋ ಅವಶ್ಯಕತೆ ಆ ಲೇಡಿಗೆ ಏನಿತ್ತು? ಅವಳು ಯಾರು ಅಂತ ಗೊತ್ತಾದ್ರೆ ಎಲ್ಲ ವಿವರ ಗೊತ್ತಾಗುತ್ತೆ. ಬನ್ನಿ, ಆ ಲೇಡಿ ಯಾರಂತ ಕಂಡುಹಿಡಿಯೋಣ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಬನ್ನಿ.
ಅದನ್ನ. ಏನ್ ಹುಡುಕ್ತಿದ್ಯಾ ಹಾರಿಕಾ? ನನ್ ಚೈನ್ ಮ್ಯಾಮ್. ಇಲ್ಲೇ ಎಲ್ಲೋ ಇಟ್ಟು ಮರ್ತ್ ಹೋದೆ. ಎಷ್ಟು ಹುಡುಕಿದ್ರೂ ಕಾಣಿಸ್ತಿಲ್ಲ. ಇಲ್ಲೇ ಇಟ್ಟಿದ್ಯಾ ಅಥವಾ ಇನ್ನೆಲ್ಲಾದ್ರೂ ಬೀಳಿಸ್ಕೊಂಡ್ಯಾ? ಇಲ್ಲ ಮ್ಯಾಮ್, ರೂಮಲ್ಲೇ ಇಟ್ಟಿದ್ದ ಹಾಗೆ ನೆನ್ಪು. ಚೆನ್ನಾಗಿ ನೆನ್ಪು ಮಾಡ್ಕೋ. ಒಂದು ವೇಳೆ ಆ ಸ್ಪಾಟಲ್ಲಿ ಏನಾದ್ರೂ ಬೀಳಿಸ್ಕೊಂಡ್ಯಾ? ಯಾವ ಸ್ಪಾಟಲ್ಲಿ ಮ್ಯಾಮ್? ಅದೇ ಶಿವಾನಿನ ನೀನ್ ಹೊಡೆದು ಸಾಯಿಸಿರೋ ಸ್ಪಾಟಲ್ಲಿ.